ನಮಸ್ಕಾರ. ಎಲ್ಲ ವೀಕ್ಷಕರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಳ್ಳು ಬೆಲ್ಲವನ್ನ ತಿನ್ನಿ, ನೀವು ಬೆಲ್ಲದಂತೆ ಮಾತಾಡಿ. ಗುಡ್ ತಿಳ್ ಘ್ಯಾ ಗೋಡ್ ಗೋಡ್ ಬೋಲ. ಎಲ್ಲರಿಗೂ ಆ ಭಗವಂತ ಒಳ್ಳೇದ್ ಮಾಡ್ಲಿ. ವರ್ಷದ ಮೊದಲನೇ ಹಬ್ಬ. ನಮ್ಮ ರಾಜ್ಯಕ್ಕೆ ಈ ವರ್ಷ ಕೂಡ ಸುಭಿಕ್ಷವಾದ ಮಳೆ ಬೆಳೆ ಕೊಟ್ಟು ರೈತರೆಲ್ಲ ಸಂತೋಷವಾಗಿ ನಗುತ್ತಾ ಬಾಳಲಿ ಬದುಕಲಿ. ರೈತರು ಸುಖವಾಗಿದ್ರೆ ನಾವೆಲ್ಲರೂ ಸುಖ ಸಂತೋಷದಿಂದ ಬದುಕ್ತೀವಿ ಬಾಳ್ತೀವಿ ಅಂತ ಹೇಳ್ತಾ ಇದ್ದೀನಿ. ಸೊ ನಮ್ಮ ಮನೆಯಲ್ಲಿ ಸಂಕ್ರಾಂತಿ ಹಬ್ಬವನ್ನ ಯಾವ ರೀತಿ ಎಕ್ಸ್ಕ್ಯೂಸ್ ಮೀ, ಸ್ವಲ್ಪ ಇನ್ನು ಕೆಮ್ಮು ಹಾಗೆ ಇದೆ. ಓಕೆ, ನಮ್ಮ ಮನೆಯಲ್ಲಿ ಯಾವ ರೀತಿ ಸಂಕ್ರಾಂತಿ ಹಬ್ಬವನ್ನ ಆಚರಿಸಿದ್ವಿ ಅಂತ ಸ್ಟಾರ್ಟಿಂಗ್ ಇಂದ ನಾನು ತೆಗೆದುಕೊಂಡು ಹೋಗ್ತಾ ಇದ್ದೀನಿ. ನಿನ್ನೆಯಿಂದ ಪ್ರಾರಂಭ ಆಗಿದೆ ಸಂಕ್ರಾಂತಿ ಹಬ್ಬ. ಅಂದರೆ 14th of January ಅಲ್ಲಿಂದ ಸ್ಟಾರ್ಟ್ ಆಗಿ ಈಗ 15th ನಾವು ಜಾನ್ವರಿಯಿಂದ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಸೊ ನನ್ನ ಈ ಒಂದು ಔಟ್ಫಿಟ್ ಹೀಗಿದೆ. ಇದೊಂದು ಸ್ಯಾರಿ, ಟಿಶ್ಯೂ ಸಿಲ್ಕ್ ಸ್ಯಾರಿ. ಎಸ್, ಇದೊಂದು ಪ್ಯೂರ್ ಪರ್ಲ್ ಸರ ಜುಮ್ಕಿ. ಸಿಂಪಲ್ ಆಗಿ ನಾನು ರೆಡಿ ಆಗಿದ್ದೀನಿ ಅಷ್ಟೇ. ಬ್ರದರ್ಸ್ ಅವರೆಲ್ಲ ಅವಾಗಲೇ ಬಂದು ಹೋದ್ರು. ಅವ್ರನ್ನ ನಾನೆಲ್ಲ ಕವರ್ ಅಪ್ ಮಾಡ್ಕೊಳಕ್ ಆಗಲಿಲ್ಲ, ಬಿಕಾಸ್ ದೇ ಆರ್ ನಾಟ್ ಸೋ ಕಂಫರ್ಟಬಲ್ ವಿತ್ ದ ಕ್ಯಾಮ್ರಾ ಅಂತ ಹೇಳ್ತಾ ಇದ್ದೀನಿ. ಸೊ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಬನ್ನಿ ಹಾಗಾದ್ರೆ ಹೇಗೆಲ್ಲ ಆಗುತ್ತೆ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ನಾನು ರೀಲ್ಸ್ ಕೂಡ ಮಾಡಿ ಹಾಕಿದ್ದೀನಿ, ಅದು ಕೂಡ ನೋಡೋದನ್ನ ಮರಿಬೇಡಿ. ಇನ್ನೂ ಕೂಡ ತುಂಬ ಚೆನ್ನಾಗಾಗುತ್ತೆ. ಬನ್ನಿ ಯಾವ ರೀತಿ ಹೋಗುತ್ತೆ ಅಂತ ನೋಡ್ಕೊಂಬೋಣ ಈ ಒಂದು ನನ್ನ ವ್ಲಾಗಲ್ಲಿ. Hi guys, welcome back to my channel also. Guys, ನಾನು ಥೈಲ್ಯಾಂಡಿಂದ ವಾಪಸ್ ಬಂದ ತಕ್ಷಣ ರಂಗೋಲಿ ಹಾಕ್ತಾ ಇದ್ದೀನಿ. Yes, so happy ಸಂಕ್ರಾಂತಿ in advance. ಹ್ಯಾಪಿ ಸಂಕ್ರಾಂತಿ. ನಾಳೆ 15th ಈ ಒಂದು ಬ್ಲಾಗ್ ಬರೋಷ್ಟೊತ್ತಿಗೆ 15th ನಾವು ಅಪ್ಲೋಡ್ ಮಾಡ್ತೀವಿ. ಬಟ್ ಗೊತ್ತಿಲ್ಲ, ಬಟ್ ತುಂಬಾ ಚೆನ್ನಾಗಿ ಆ್ಯಸ್ ಐ ಟೋಲ್ಡ್ ಯು ತುಂಬ ಜೋಶಾಗಿ ಸೆಲೆಬ್ರೇಟ್ ಮಾಡ್ತಿದ್ವಿ. ಈಗ ಇದು 14th ನೈಟಲ್ಲಿ ನಾವು ರಂಗೋಲಿ ಹಾಕ್ತಾ ಇದ್ದೀವಿ. ರಂಗೋಲಿ ಆಲ್ರೆಡಿ ಹಾಕಿದ್ದಾಗಿದೆ, ಸಖತ್ತಾಗಿ ಬಂದಿದೆ. ನಾನು ಒಂದು ಅರ್ಲಿ ಮಾರ್ನಿಂಗ್ ಬಂದಿದ್ದು, ರೆಸ್ಟ್ ಇಲ್ಲ. ಬ್ಯಾಂಗ್ಳೂರಿಂದ ದುರ್ಗಕ್ಕೆ ಬರೋಕ್ಕೆ ಈವ್ನಿಂಗ್ ಆಯಿತು. ಬಂದ ತಕ್ಷಣ ಇಲ್ಲಿ ನಾವು ರಂಗೋಲಿ ಹಾಕ್ತಾ ಇದ್ದೀವಿ. ಒಂದು ನಿಮಿಷ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಇದು ರಂಗೋಲಿ. ಹ್ಯಾಪಿ ಸಂಕ್ರಾಂತಿ. ಸಬ್ಸ್ಕ್ರೈಬ್ ಆಗಿ ಲೇಖಪ್ರಿಯ ಮಲ್ಟಿಪರ್ಪಸ್ ಚಾನಲ್ ಅಂತ. ಹೇಗನ್ನಿಸ್ತು ಈ ಒಂದು ರಂಗೋಲಿ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಳಿಸಿ. ಸ್ಟಾರ್ಟ್ ಆಗಿಬಿಟ್ಟಿದೆ ಸಂಕ್ರಾಂತಿ ಹಬ್ಬ. ಎಸ್, ಇದು ಸಾಂಸ್ಕೃತಿಕವಾದ ಸಂಪ್ರದಾಯಬದ್ಧವಾದ ರಂಗೋಲಿ. ಈ ಹಬ್ಬಕ್ಕೆ ಹಾಕುವಂತಹ ಒಂದು ಶಾಸ್ತ್ರೋಕ್ತವಾದ ರಂಗೋಲಿ ಅಂತಲೇ ಹೇಳ್ತಾರೆ. ಸೊ ಇದನ್ನು ನಾನು, ನನ್ನ ತಂಗಿ, ನಮ್ಮ ಮಮ್ಮಿ ಎಲ್ಲರೂ ಸೇರಿಕೊಂಡು ಮಾಡ್ತಾಯಿದ್ದೀವಿ. ಈ ಒಂದು ರಂಗೋಲಿನ ಹಾಕಿದ್ದೀವಿ. ಕಲರ್ಸ್ ಕೂಡ ತುಂಬ ಆ್ಯಪ್ಟ್ ಆಗಿರುವಂತಹ ಕಲರ್ಸ್. ಸೊ ತುಂಬಾ ಖುಷಿ ಆಗ್ತಾ ಇದೆ. ಹೇಗನ್ನಿಸ್ತಾ ಇದೆ ಚಿನ್ನ? ಹೇಗನ್ನಿಸ್ತಾ ಇದೆ? ಬಾಯಿಲಿ ಹತ್ರ ಹೇಗನ್ನಿಸ್ತಾ ಇದೆ ಈ ಒಂದು ಹಬ್ಬದಲ್ಲಿ? ಇವಳು ಆಸ್ಟ್ರೇಲಿಯಾ ಆ್ಯಂಡ್ ಥೈಲ್ಯಾಂಡ್ಗೆಲ್ಲ ಹೋಗಿ ಬಂದಿದ್ದಾಳೆ. ಇವತ್ತು ಇನ್ನೂ ನಿನ್ನೆ ನೈಟು ಬೆಂಗಳೂರಿಗೆ ಬಂದು ಇವತ್ತಿನ್ನೂ ಚಿತ್ರದುರ್ಗ ರೀಚ್ ಆದಳು. ಬಂದ ತಕ್ಷಣ ನ್ಯೂ ಇಯರ್ ಕೂಡ ಇವಳು ಇರಲಿಲ್ಲ. ಆ್ಯಕ್ಚುಲಿ ಬಂದ ತಕ್ಷಣ ಇವಳು ಬಂದು ರಂಗೋಲಿಗೆ ಕೈ ಹಾಕಿದ್ದು. ರಂಗೋಲಿ ಹಾಕಿದ್ದವಳು ಫಸ್ಟ್ ತೋರಿಸಿದ್ನಲ್ಲ ಫ್ಲವರ್ ರಂಗೋಲಿ, ಇವಳೇ ಸಂಪೂರ್ಣ ಇವಳೇ ಹಾಕಿದ್ದು. ಕಲರ್ಸಿಗೆ ಮಾತ್ರ ನಾವು ಹೆಲ್ಪ್ ಮಾಡಿದ್ವಿ ಅಷ್ಟೇ. ಹೇಗೆ ಅನಿಸ್ತಾ ಇದೆ? ಹಾಕಿ ಮಮ್ಮಿ ಲೈಟು. ಸಕ್ಕತ್ತಾಗಿ ಅನ್ನಿಸ್ತಾ ಇದೆ. ರಂಗೋಲಿ ನಾನು ತುಂಬ ಡೇಸ್ ಆದಮೇಲೆ ಹಾಕಿದ್ದು, ಚೆನ್ನಾಗಿತ್ತು. ಆ್ಯಂಡ್ ಒನ್ ಮೋರ್ ಇನ್ಫಾರ್ಮೇಷನ್ ಅಬೌಟ್ ಹರ್ ಅಂದರೆ ಅವಳು ಒಳ್ಳೆ ಪೇಂಟ್ ಆರ್ಟಿಸ್ಟ್. ಸಖತ್ತಾಗಿ ಪೇಂಟ್ ಮಾಡ್ತಾಳೆ. ಆ ಪೇಂಟ್ ಹೆಸರು ಯಾವ ಸ್ಟೈಲ್ ಅಂತ ಐ ಡೋಂಟ್ ನೋ, ಯಾವ ಸ್ಟೈಲ್ ಅದು ನೀನು ಪೇಂಟ್ ಹಾಕೋದು. ಬಟ್ ಯಾವುದೇ ರೀತಿ ಅವಳು ಕ್ಲಾಸಸ್ಗೆ ಹೋಗಿಲ್ಲ. ಬೈ ಬರ್ತ್ ಅವಳಿಗಿದೆ ಆ್ಯಕ್ರಿಲಿಕ್ ಪೇಂಟಿಂಗ್ಸ್. ತುಂಬಾ ಚೆನ್ನಾಗಿ ಮಾಡ್ತಾಳೆ ಪೇಂಟಿಂಗ್ಸ್. ಅದನ್ನ ಅವಳು ಕಲ್ಟಿವೇಟ್ ಮಾಡಿಕೊಂಡು ಅದರಲ್ಲೇ ಅವಳು ಮುಂದುವರಿಬೋದು, ಆ್ಯಸ್ ಅ ಪ್ರೊಫೆಷನ್ ತೊಗೋಬೋದು. ನಾವು ಹೇಳ್ತಾನೆ ಇರ್ತೀವಿ, ಬಟ್ ಅವಳು ಯಾಕೋ ಅದ್ರ ಬಗ್ಗೆ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ. ಯು ಕ್ಯಾನ್ ಕಲ್ಟಿವೇಟ್ ದಟ್. ಪ್ಲೀಸ್ ಟೇಕ್ ಇಟ್ ಆ್ಯಸ್ ಅ ಸೀರಿಯಸ್ ನೋಟ್. ಎಸ್, ಓಕೆ. ಸೊ ಇವತ್ತಿನ ಸ್ಟಾರ್ಟ್ ಆಗಿದೆ ಈ ಒಂದು ಬ್ಲಾಗ್. ನೋಡೋಣ ಯಾವ ರೀತಿ ಹೋಗುತ್ತೆ ಅಂತ. ಓಕೆ.
ಎಸ್, ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ನಮ್ಮ ಮನೇಲಿ ಇಷ್ಟೆಲ್ಲ ಅಡುಗೆ ಮಾಡಿದರು ಮಮ್ಮಿ. ಹಾಗೂ ನಾನು ಕೂಡ ಹೆಲ್ಪ್ ಮಾಡಿದೆ. ಸಜ್ಜಿ ರೊಟ್ಟಿಯನ್ನು ರೆಡಿಮೇಡ್ ತರಿಸಿದ್ವಿ. ಅದರ್ ದ್ಯಾನ್ ದಟ್ ಇದು ಎಳ್ಳಿನ ಹೋಳಿಗೆ, ಜೋಳದ ರೊಟ್ಟಿ, ಚಟ್ನಿ ಪುಡಿಗಳು ಇದನ್ನೆಲ್ಲ ಮಮ್ಮಿನೇ ಪ್ರಿಪೇರ್ ಮಾಡಿದರು. ಇದು ಕುರುಶನಿ ಅಥವಾ ಕುರ್ಸಾನಿ ಪೌಡರ್, ಇದು ಪಲ್ಯ, ಕಾಳಿನ ಪಲ್ಯ, ಉಂಡೆ ಇದನ್ನೆಲ್ಲ ಮನೇಲೇ ಪ್ರಿಪೇರ್ ಮಾಡಿದ್ದು. ಸೊ ಈ ರೀತಿ ಹಬ್ಬದ ಒಂದು ಸಡಗರ ಮನೆಯಲ್ಲಿ ತುಂಬ ಜೋರಾಗಿ, ತುಂಬ ಗ್ರ್ಯಾಂಡಾಗಿ ಆಯಿತು. ರವೆ ಉಂಡೆ, ಶೇಂಗಾ ಉಂಡೆ, ಇದು ಗಾರ್ಗೆ ಅಂತಾರಲ್ಲ ಅದು ಸ್ವಲ್ಪ ಎಲ್ಲ ಕಡಿಮೆ ಅಮೌಂಟಲ್ಲಿ ಮಾಡಿದ್ವಿ. ಯಾಕಂದರೆ ನಮ್ಮ ಮನೆಯಲ್ಲಿ ಯಾರೂ ಕೂಡ ಸ್ವೀಟ್ ಜಾಸ್ತಿ ಇಂಟೇಕ್ ಮಾಡೋದಿಲ್ಲ. ಸೊ ರೊಟ್ಟಿ ಬಿಟ್ಟರೆ ಇನ್ನೆಲ್ಲ ಕಡಿಮೆ ಪ್ರಮಾಣದಲ್ಲೇ ಮಾಡಿದ್ವಿ ಕನ್ಸರ್ನಿಂಗ್ ಟು ದ ಸ್ವೀಟ್ಸ್. ಅಡುಗೆ ಮಾತ್ರ ತುಂಬಾ ಚೆನ್ನಾಗಾಗಿತ್ತು. ಇದ್ರ ಜೊತೆಯಲ್ಲಿ ನಮ್ಮ ಪಕ್ಕದ ಮನೆಯ ನೇಬರ್ ಅಂತ ಹೇಳ್ತಿರ್ತೀನಲ್ಲ, ನಮ್ಮ ಅಕ್ಕ, ಅವರು ಕೂಡ ಕಡು ಮಾಡಿ ಕೂಡ ಕೊಟ್ಟಿದ್ರು. ಹ್ಯಾಪಿ ಸಂಕ್ರಾಂತಿ. ಬರೀ ಎಳ್ಳು ಬೆಲ್ಲ ಮುಕ್ತಾ ಇದ್ದಾನೆ ನಮಸ್ತು. ಹ್ಯಾಪಿ ಸಂಕ್ರಾಂತಿ. ನಮ್ಮ ಮನೆ ಹತ್ರ ಒಬ್ಬರು ವಯಸ್ಸಾದ ಓಲ್ಡ್ ಲೇಡಿ ಬಂದಿದ್ದರು. ಒಂದು ಆಶ್ಚರ್ಯ ಏನು ಅಂದರೆ, ಅವರು ದುಡ್ಡು ಕೊಡಿ ಅಂತ ಅದು ಇದು ಡಿಮ್ಯಾಂಡ್ ಮಾಡ್ತಿರ್ಲಿಲ್ಲ. ಶಿ ವಾಸ್ ಜಸ್ಟ್ ಆಸ್ಕಿಂಗ್ ಫಾರ್ ಎಳ್ಳು ಬೆಲ್ಲ ಕೊಡ್ರಿ ಅಮ್ಮ ಅಂತ ಕೇಳ್ಕೊಂಬಂದಿದ್ರು. ನನಗೆ ಯಾಕೋ ಏನೋ ಒಂದು ರೀತಿ ಶಬರಿ ಬಂದು ಕೇಳ್ತಾ ಇದ್ದಾರೇನೋ ಮನೆ ಹತ್ರ ಅಂತ ಅನ್ನೋ ರೀತಿ ಅನಿಸ್ಬಿಡ್ತು. ಯಾಕಂದರೆ ಅವ್ರಿಗೆ ಅಷ್ಟೇ ವಯಸ್ಸಾಗಿತ್ತು. ಸ್ವಲ್ಪ ಹಣ ಕೊಟ್ಟು ಎಳ್ಳು ಬೆಲ್ಲವನ್ನು ಕೊಟ್ಟು ಕಳಿಸ್ದೆ. ಸಿ ಹೌ ಕ್ಯೂಟ್ ಹಿ ಈಸ್ ಲುಕಿಂಗ್ ಇನ್ ದಿಸ್ ಎಥ್ನಿಕ್ ವೇರ್. ಸೇ ಹ್ಯಾಪಿ ಸಂಕ್ರಾಂತಿ. ಹ್ಯಾಪಿ ಸಂಕ್ರಾಂತಿ. ಆ್ಯಂಡ್ ನೋಡಿ, ಈ ಒಂದು ರಂಗೋಲಿ, ಕ್ಯೂಟಾಗಿರೋ ರಂಗೋಲಿ ಸ್ಟಾರ್ಟಿಂಗಲ್ಲೇ ತೋರಿಸಿದೆ ನಿಮಗೆ. ಸಿಂಪಲಾಗಿ ಚೆನ್ನಾಗಾಯಿತು ಈ ಸಲ ಹಬ್ಬ. ನಾನು, ನನ್ನ ಮಗ ಹಾಗೂ ಫಾರ್ ದ ಫಸ್ಟ್ ಟೈಮ್ ನಮ್ಮ ನೇಬರ್ ಅಕ್ಕನ ಜೊತೆಲಿ ನಾನು ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ತುಂಬ ನೆಮ್ಮದಿಯಿಂದ ದೇವಸ್ಥಾನದ ಆ ದೇವರ ದರ್ಶನ ಕೂಡ ಆಯಿತು. ಸೊ ಟ್ರೆಡಿಷ್ನಲ್ ಆಗಿ, ಟೋಟಲಿ ತುಂಬ ಸಂಭ್ರಮವಾಗಿ, ಸಿಂಪಲ್ಲಾಗಿ, ಶಾಸ್ತ್ರೋಕ್ತವಾಗಿ ಆಯಿತು. ನಮ್ಮ ಅಕ್ಕ ನಾಗವೀಣಕ್ಕ, ನನ್ನ ಪ್ರೀತಿಯ ಅಕ್ಕ. ಇದು ನನ್ನ ಅಕ್ಕನ ಮಗಳು, ನನ್ನ ತಂಗಿ ಅಂತ ಅಂತೀನಿ, ಆದರೆ ನಮ್ಮ ಅಕ್ಕನ ಮಗಳು. ಗ್ರೂಪ್, ಲೇಡೀಸ್ ಕ್ಲಬ್. ಹಾಯ್ ಅನ್ನೆ. ಹಾಯ್. ಹ್ಯಾಪಿ ಸಂಕ್ರಾಂತಿ ಟು ಯು ಆಲ್. ಹ್ಯಾಪಿ ಸಂಕ್ರಾಂತಿ ಟು ಯು ಆಲ್. ನಾನು ಪದೇ ಹೇಳ್ತಿರ್ತೀನಿ ನಮ್ಮ ಅಕ್ಕ ಅಂತ. ಅದು ಇದೆ ಯಾವಾಗಲೂ ಉಮ್ಮನಂಗಿರ್ತದೆ. ಯಾವಾಗಲೂ ಆಕೆಗೆ ಯಾವಾಗಲೂ ಆಫೀಸ್ ಟೆನ್ಷನ್ ಆಯಿತಾ, ಆಫೀಸ್ ಟೆನ್ಷನ್. ತುಂಬ ಅಂದರೆ ತುಂಬ ಚೆನ್ನಾಗಾಯಿತು ಹಬ್ಬ. ಇನ್ನು ದೇವಸ್ಥಾನಕ್ಕೆಲ್ಲ ಹೋಗಿ ಬಂದ್ವಿ. ಜಾಸ್ತಿ ಕ್ಲಿಪ್ಪಿಂಗ್ಸ್ ತೆಗೆದುಕೊಳ್ಳೋಕ್ಕಾಗಲಿಲ್ಲ. ನಮ್ಮ ಅಕ್ಕ ಅಂತ ತೋರಿಸಿದ್ರೆ ಸ್ವಲ್ಪ ಕ್ಯಾಮ್ರಾ ಶೈ ಅವ್ರಿಗೆ. ಸೊ ದೇವಸ್ಥಾನದ ಕ್ಲಿಪ್ಪಿಂಗ್ಸ್ ಎಲ್ಲ ಜಾಸ್ತಿ ತಗೊಳಕ್ಕಾಗಲಿಲ್ಲ. ನನ್ನ ಮಗ ಎಥ್ನಿಕ್ ವೇರಲ್ಲಿ ನೀವು ನೋಡಿದ್ರಿ. ಆಶೋ ಕಮ್ಮಿ ಆದ ಬಂಗಾರ. ನನ್ನ ಮಗ ಎಥ್ನಿಕ್ ವೇರಲ್ಲಿ ಚುಪ್ಪರ ಕಾಣ್ತಿದೆ ನನ್ನ ಮಗು. ಬಾ, ಸಿ ಹೌ ಕ್ಯೂಟ್ ಹಿ ಈಸ್ ಲುಕಿಂಗ್ ಇನ್ ದಿಸ್ ಎಥ್ನಿಕ್ ವೇರ್. ಆ್ಯಕ್ಚುಲಿ ಈ ಒಂದು ಕುರ್ತಿ ಏನಿದೆ ಇದು ಅವ್ರ ಪಪ್ಪಂದು, ಅವನಿಗೆ ಕರೆಕ್ಟಾಗಿ ಫಿಟ್ ಆಗುತ್ತೆ. ಸೊ ಅದನ್ನೇ ಹಾಕಿದ್ದೀನಿ. ಹೇಗೆ ಕಾಣ್ತಾ ಇದ್ದಾನೆ ನನ್ನ ಮಗ ಈ ಒಂದು ಎಥ್ನಿಕ್ ವೇರಲ್ಲಿ ಅಂತ ನಾನೇ ಕಾಮೆಂಟ್ ಸೆಕ್ಷನ್ ಮೂಲಕ ಬರ್ದು ಕಳಿಸಿ. ನಿಮ್ಮ ಹಬ್ಬ ಹೇಗಾಯಿತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಬರ್ದು ಕಳಿಸಿ. ಈ ಸ್ಯಾರಿ ಇದು ಸೆಮಿ ಟಿಶ್ಯೂ ಸಿಲ್ಕ್ ಸ್ಯಾರಿ, ವೆರಿ ಮ್ಯಾನೇಜಬಲ್ ಟು ವೇರ್. ಆಯಿತು ಇವತ್ತಿನ ಈ ವರ್ಷದ ಸಂಕ್ರಾಂತಿ ಹಬ್ಬ. ಮತ್ತೊಮ್ಮೆ ಪ್ರತಿಯೊಬ್ಬರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್. ಈ ಒಂದು ಬ್ಲಾಗ್ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ. ನನ್ನ ಚಾನಲ್ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಯು ಆಲ್ ಟೇಕ್ ಕೇರ್. ಲವ್ ಯು ಆಲ್. ಬೈ.